ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪಾರ್ಟಿ ಮಾಡುವಂತ ಹೆಸರಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಯ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಮೇ 11ರಂದು ನಡೆದಂತಹ ಘಟನೆ ಇದು. ಹೈನಾಸ್ ಎಂಬಾತನಿಂದ ಅತ್ಯಾಚಾರಕ್ಕೆ ಯತ್ನ ನಡೆದಿದೆಯಂತೆ. ಈ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಯುವತಿ ಏನಿದ್ದಾಳೆ ಆಕೆ ಮೋಮೋಸ್ ಅಂಗಡಿಯಲ್ಲಿ ಕೆಲಸವನ್ನ ಮಾಡಿರ್ತಾಳೆ. ಶಾಪ್ ಸೇಲ್ಗೆ ಅಂತ ಬಂದಿರತ್ತಂತೆ ಆ ಮೋಮೋಸ್ ಶಾಪ್ ಏನಿದೆ ಅದರ ಓನರ್ಸ್ಗಳು ಘೋಷ್ ಮತ್ತು ಅತುಲ್ ಅಂತ ಇವರಿಬ್ರು ಸೇರ್ಕೊಂಡು ತಮ್ಮ ಅಂಗಡಿಯನ್ನ ಮಾರೋದಕ್ಕೆ ಮುಂದಾಗ್ತಾರೆ. ಆವಾಗ ಮಧ್ಯವರ್ತಿಯಾಗಿ ಪರಿಚಯ ಆಗಿದ್ದಂಥ ಯುವಕನೇ ಈ ಹೈನಾಸ್. ಈ ವೇಳೆ ಅತುಲ್, ಘೋಷ್ ಹಾಗೂ ಯುವತಿ ಇವರೆಲ್ಲರೂ ಸೇರ್ಕೊಂಡು ಪಾರ್ಟಿಯನ್ನ ಮಾಡಿರ್ತಾರೆ. ಆ ಹೈನಾಸ್ ಕೂಡ ಆ ಪಾರ್ಟಿಗೆ ಕರೆದಿರ್ತಾರೆ, ಮಧ್ಯವರ್ತಿ ಅಲ್ವಾ. ಸೊ ಇದರಲ್ಲಿ ಈ ಇಬ್ಬರು ಯುವಕರು ಹೊರಗಡೆ ಹೋಗಿದ್ದಾಗ ಹೈನಾಸ್ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನಂತೆ, ಅತ್ಯಾಚಾರವನ್ನ ಮಾಡಿದ್ದಾನಂತೆ ಅನ್ನುವಂಥ ಆರೋಪ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಆತನೇ ಹೈನಾಸ್ ಅಂತ. ಆತನೇ ಯುವತಿಯನ್ನ ಅತ್ಯಾಚಾರ ಮಾಡೋಕೆ ಯತ್ನಿಸಿರುವಂತಹ ಯುವಕ. ಸೊ ಯುವತಿ ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಆ ಮೋಮೋಸ್ ಅಂಗಡಿ ಸೇಲ್ಗೆ ಇಟ್ಟಿರ್ತಾರೆ ಮಾಲೀಕರಿಬ್ರು ಹುಡುಗರು. ಸೊ ಇದು ಒಂದು ಪಾರ್ಟಿ ಮಾಡೋಣ ಲಾಸ್ಟ್ಗೆ ಅಂತ ಹೇಳ್ಕೊಂಡು ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಈತ ಆ ಸಮಯವನ್ನು ನೋಡ್ಕೊಂಡು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನಂತೆ. 1 AM, May 12th, party was going on and we already drank 2-3 pegs. And after that, my friend Ambrose and my shop owner went to buy us food. So that time, Hainu and me was alone in that room. While they going, after they went to bring us food. Hainu tried to molest me, tried to rape me, molested me. He literally tried to rape me. I can say that he forced me to do sexual activity, but I was against him. I didn't allow him to touch my body. He forcefully did a sexual activity. He tried to rape me. He literally pulled out all my dresses. I was naked when my friend came. That happened was going on. That incident was going on while my friend Amal and Ambrose was coming. Hainu was literally misbehaving and molesting me while they coming, and they saw that and they ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಒಂದು ಘಟನೆ ಯಾವಾಗ ಆಗಿರುವಂತದ್ದು, ಎಕ್ಸಾಕ್ಟ್ಲಿ ರೇಪ್ ಆಗಿರುವಂತದ್ದು ಹೌದಂತ? ಆ ಮಹಿಳೆ ಯಾವ ಊರಿನವಳು? ಧನುಶ್ರೀ, ಮೇ 11ನೇ ತಾರೀಕಿನಂದು ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗಿರುವಂತದ್ದು. ಸದ್ಯಕ್ಕೆ ಆ ಒಂದು ಸಂತ್ರಸ್ತ ಯುವತಿ ಕೂಡ ಅಷ್ಟೇ ಅತ್ಯಾಚಾರದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೈನಾಸ್ ಎನ್ನುವಂತಹ ಒಂದು ಯುವಕ ತನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪಿಸಿ ಮಡಿವಾಳ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾಳೆ. ಇನ್ನು ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂತ ಈಕೆ ಏನಿದ್ದಾಳೆ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪಾರ್ಟ್ ಟೈಮ್ ಜಾಬ್ಗೆ ಅಂತೇಳಿ ಒಂದು ಮೋಮೋಸ್ ಅಂಗಡಿಯಲ್ಲಿ ಕೆಲಸಕ್ಕೆ ಕೂಡ ಅಷ್ಟೇ ಸೇರ್ಕೊಂಡಿರ್ತಾರೆ. ಕಾಲೇಜ್ ಮುಗಿಸ್ಕೊಂಡು ಆ ಒಂದು ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ವೇಳೆಯಲ್ಲಿ ಇತ್ತೀಚೆಗೆ ಆ ಒಂದು ಮೋಮೋಸ್ ಅಂಗಡಿಯ ಮಾಲೀಕ ಅಂತ ಅತುಲ್ ಮತ್ತು ಆತನ ಸ್ನೇಹಿತ ಇಬ್ಬರು ಕೂಡ ಅಷ್ಟೇ ಅಂಗಡಿಯನ್ನ ಮಾರಾಟ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಹೈನಾಸ್ ಎನ್ನುವಂತ ವ್ಯಕ್ತಿ ಅಂದ್ರೆ ಆ ಅಂಗಡಿಯನ್ನ ಮಾರಾಟ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪರಿಚಯ ಆಗ್ತಾನೆ. ಪರಿಚಯ ಆದಂತ ಬಳಿಕ ಆ ಒಂದು ಪ್ರತಿ ಬಾರಿ ಅಂಗಡಿಗೆ ಬರೋದು ಹೋಗೋದು ಮಾಡ್ತಾ ಇರ್ತಾನೆ. ಆದ್ರೆ 11ನೇ ತಾರೀಕಿನಂದ್ರೆ 10ನೇ ತಾರೀಕಿನಂದು ರಾತ್ರಿಯ ವೇಳೆಯಲ್ಲಿ ಆ ಅಂಗಡಿ ಮಾರಾಟ ಮಾಡುವಂತಹ ವಿಚಾರವಾಗಿ ಒಂದು ಕರೀತಾರೆ. ಆತನು ಕೂಡ ಬರ್ತಾನೆ. ಈ 3 ಜನರು ಕೂಡ ಅಷ್ಟೇ, ಹೈನಾಸ್ ಮತ್ತು ಉಳಿದಂತ ಇಬ್ಬರು ಮಾಲೀಕರಿಂದ ಇವರು 3 ಜನರು ಕೂಡ ಅಷ್ಟೇ ಸೇರ್ಕೊಂಡು ಪಾರ್ಟಿ ಕೂಡ ಅಷ್ಟೇ ಮಾಡಕ್ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತ ಯುವತಿಯನ್ನು ಕೂಡ ಅಷ್ಟೇ ಪಾರ್ಟಿಗೆ ಆಹ್ವಾನವನ್ನ ಮಾಡ್ತಾರೆ. ಜೊತೆಗೆ ಒಂದಷ್ಟು ಡ್ರಿಂಕ್ಸ್ ಪಾರ್ಟಿನೂ ಕೂಡ ಅಷ್ಟೇ ಮಾಡ್ತಾರೆ. ಇದಾದಂತ ಬಳಿಕ ಆಕೆಯ ಜೊತೆ ಅನುಚಿತವಾಗಿ ವರ್ತನೆ ಮಾಡೋದಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಮಾಲೀಕರಿದ್ರು, ಅವರು ಇಬ್ರು ಕೂಡ ಅಷ್ಟೇ ಊಟ ತಗೊಂಡು ಬರ್ತೀವಿ ಅಂತ ಹೋದಂತ ವೇಳೆಯಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂತ ಒಂದು ಆರೋಪವನ್ನು ಮಾಡಿ ಸದ್ಯಕ್ಕೆ ಆ ಒಂದು ಸಂತ್ರಸ್ತೆ ಮಡಿವಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಆ ಒಂದು ಹೈನಾಸ್ ಎನ್ನುವಂತಹ ಕೇರಳ ಮೂಲದ ವ್ಯಕ್ತಿ ಏನಿದ್ದಾನೆ ಆತ ಈಗಾಗಲೇ ನಾಪತ್ತೆ ಕೂಡ ಆಗಿದ್ದು ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂತದ್ದು. ಸದ್ಯಕ್ಕೆ ಆ ಒಂದು ಸಂತ್ರಸ್ತ ಯುವತಿ ಒಂದು ಆರೋಪ ಮಾಡ್ತಿರುವಂತದ್ದು ಏನು ಅಂತಂದ್ರೆ, ಬಲವಂತವಾಗಿ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಷ್ಟೇ ಅಲ್ಲದೆ ಪ್ರಾಣ ಬೆದರಿಕೆಯನ್ನು ಕೂಡ ಅಷ್ಟೇ ಹಾಕಿದ್ದಾನೆ. ಈ ಒಂದು ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆಯನ್ನು ಕೂಡ ಅಷ್ಟೇ ಆತ ಹಾಕಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ಆತನ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಜರುಗಿಸಿ ಅಂತ ಕೂಡ ದೂರನ್ನು ಕೊಟ್ಟಿರುವಂತದ್ದು. ಜೊತೆಗೆ ಆಕೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಅಷ್ಟೇ ಮಾಡ್ಕೊಂಡು ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ರಿಪೋರ್ಟ್ಸ್ ಅನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ರೆ ಸದ್ಯಕ್ಕೆ ಪೊಲೀಸರು ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಹೈನಾಸ್ ಏನಿದ್ದಾನೆ ಆತನಿಗೋಸ್ಕರ ಹುಡುಕಾಟವನ್ನು ಮಾಡಿದ್ದು ಸದ್ಯಕ್ಕೆ ಉಳಿದಂತ ಇಬ್ಬರು ಆ ಒಂದು ಮೋಮೋಸ್ ಅಂಗಡಿಯ ಮಾಲೀಕರಿಂದ ಅವರಿಂದಲೂ ಕೂಡ ಈಗಾಗಲೇ ಹೇಳಿಕೆಯನ್ನು ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಡಿವಾಳ ಪೊಲೀಸರು ಮಾಡ್ತಾ ಇರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.